ಇವತ್ತು ಮಗುನ ಸ್ಕೂಲಿಗೆ ಬಿಡೋದು ಮಾತ್ರನೇ ಅಲ್ಲ, ಇವತ್ತು ಅವ್ರ ತಂದೆ ಸಹ ಆಫೀಸ್‌ಗೆ ಹೋಗೋದಿತ್ತು. ಸೊ, ಹಾಗಾಗಿ ನನ್ಗಿವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ನೆನ್ನೆ ರೆಡ್ ಕಲರ್ ಡ್ರೆಸ್ ಇಲ್ಲ ಅನ್ನೋ ಕನ್ಫ್ಯೂಷನ್, ಇವತ್ತು ಇಷ್ಟೊಂದು ಬ್ಲೂ ಡ್ರೆಸ್ ಇದೆ, ಯಾವ ಡ್ರೆಸ್ ಹಾಕೊಳ್ಳಿ ಅನ್ನೋ ಕನ್ಫ್ಯೂಷನ್. ಸೊ ಫೈನಲಿ 2 ಪಾಕೆಟ್ಸ್ ಇದ್ದು ಸಿಂಪಲ್ ಆಗಿ ಕಂಫರ್ಟೇಬಲ್ ಆಗಿರುವಂತ ಈ ಕಾಟನ್ ಡ್ರೆಸ್ ನ ಹಾಕೊಂಡು ರೆಡಿ ಆಗಿದ್ದೆ. ಅಂಡ್ ಇವತ್ತು ಈ ಡ್ರೆಸ್ಸಿಗೆ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತ ಈ ವೈಟ್ ಪರ್ಲ್ಸ್ ಚೈನ್ ನ ಪೇರ್ ಅಪ್ ಮಾಡ್ತಾ ಇದ್ದೀನಿ. ಮೊನ್ನೆ ರೀಸೆಂಟ್ಲಿ ಹೈದರಾಬಾದಿಗೆ ಹೋದಾಗ ತಗೊಂಡ್ಬಂದಂತ ಚೈನ್ಸ್ ಇದೆಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಮಿನಿಮಲಿಸ್ಟಿಕ್ ಆಗಿದ್ರೆ ನಂಗೆ ಇಷ್ಟ. ಅಂಡ್ ಇದು ಸಿಂಪಲ್ ಆಗು ಇದೆ, ಎಲಿಗೆಂಟ್ ಆಗು ಇದೆ. ಸೊ ತುಂಬಾ ಇಷ್ಟ ಆಯ್ತು. ಸೊ ರೆಡಿ ಆಗಾಯ್ತು. ಈಗ ಏನ ಪೂಜೆ ಮಾಡಕ್ಕೆ ಅಂತ ಹೋಗಣ್ವಾ. ಹಣೆ ಮೇಲೆ ಅರ್ಧಚಂದ್ರನನ್ನ ಗಂಟೆ ಆಕಾರದಲ್ಲಿ ಧರಿಸಿರೋ ಅಂತ ನಮ್ ದುರ್ಗಾ ಮಾತೆ ಇವತ್ತು ಚಂದ್ರಘಂಟಾ ದೇವಿ ಅನ್ನೋ ಹೆಸರಲ್ಲಿ ಪೂಜೆಯನ್ನ ಪಡಿತಾ ಇದ್ದಾಳೆ. ಈ ದೇವಿಗೆ 10 ಕೈ ಇರುತ್ತಂತೆ. ಅಂಡ್ ಕಮಲದ ಹೂ, ಕಮಂಡಲ, ಜಪಮಾಲೆ, ತ್ರಿಶೂಲ, ಖಡ್ಗ, ಗದೆ, ಬಾಣ, ಬಿಲ್ಲು ಇದೆಲ್ಲದನ್ನು ಕೈಯಲ್ಲಿ ಹಿಡಿದು ಸಿಂಹದ ಮೇಲೆ ಸವಾರಿಯನ್ನ ಮಾಡ್ತಿರ್ತಾಳಂತೆ. ಈಕೆಯನ್ನ ಪೂಜೆ ಮಾಡೋ ತನ್ನ ಭಕ್ತರಿಗೆ ಹಣ, ಸಂತೋಷ ಮಾತ್ರನೇ ಅಲ್ಲ, ಯಶಸ್ಸು ಮತ್ತೆ ಉತ್ತಮ ಆರೋಗ್ಯನ ಸಹ ಕೊಡ್ತಾಳಂತೆ. ಮಣಿಪುರ ಸ್ಥಿತಾಂ ತೃತೀಯ ದುರ್ಗಾ ತ್ರಿನೇತ್ರಂ ರಂಗ ಗದ ತ್ರಿಶೂಲ ಬಿಲ್ಲು ಪದ್ಮ ಕಮಂಡಲು ಜಪಮಾಲೆ ವರಾಬೀತಾಕರಂ ಓಂ ಶ್ರೀ ದೇವಿ ಚಂದ್ರಘಂಟಾಯೇ ನಮಃ. ಇದಾಗಿತ್ತು ಡೇ 3 ಆಫ್ ನವರಾತ್ರಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸಪೋರ್ಟ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಅಂಡ್ ಬೈ.